ಕೊಪ್ಪಳದಲ್ಲಿ ರಾತ್ರಿ ಇಡೀ ಸುರಿದ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಗವಿಶ್ರೀ ನಗರದಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಚರಂಡಿಗೆಲ್ಲ ಭರ್ತಿಯಾಗಿದ್ದು ಕುಡಿಯುವ ನೀರಿನ ಟ್ಯಾಂಕ್ಗಳಿಗೆ ಚರಂಡಿ ನೀರು ಸೇರ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಅವೈಜ್ಞಾನಿಕವಾಗಿ ಚರಂಡಿಗಳನ್ನು ನಿರ್ಮಾಣ ಮಾಡಿದ್ದೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗಿದೆ. ಮಳೆಯಿಂದಾಗಿ ಕಳಪೆ ಕಾಮಗಾರಿಯ ರಸ್ತೆಯೊಂದು ಕುಸಿದಿರುವ ಘಟನೆಯು ಕೊಪ್ಪಳದಲ್ಲಿ ನಡೆದಿದೆ. ನಗರದ ಬಸವೇಶ್ವರ ವೃತ್ತದಿಂದ ಗವಿಮಠಕ್ಕೆ ಹೋಗುವ ರಸ್ತೆಯಲ್ಲಿ ಕುಸಿತ ಕಂಡಿದೆ. ಇನ್ನು ಹ್ಯಾಟಿಯಿಂದ ಕೊಪ್ಪಳಕ್ಕೆ ಬರ್ತಾ ಇದ್ದ ಸಾರಿಗೆ ಬಸ್ ಸಹ ರಸ್ತೆಯಲ್ಲಿ ಸಿಲುಕಾಕೊಂಡಿದೆ. ಇನ್ನು ಈ ರಸ್ತೆಯನ್ನ ಕಳೆದ 5 ತಿಂಗಳ ಹಿಂದೆ ಜಾತ್ರೆಯ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆ ನಿರ್ಮಾಣ ಮಾಡಿತ್ತು. ಆದರೆ ಇದೀಗ ರಸ್ತೆ ನಿರ್ಮಾಣ ಮಾಡಿದ 5 ತಿಂಗಳಲ್ಲಿಯೇ ಕುಸಿತ ಕಂಡಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕಳೆದ ಮಾರ್ಚ್ ತಿಂಗಳು 6ರಂದು ಇದೇ ರಸ್ತೆಯಲ್ಲಿ ಕುಸಿತ ಕಾಣಿಸಿಕೊಂಡಿತ್ತು. ಆಗ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ್ದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದುರಸ್ತಿ ಕಾರ್ಯ ಮಾಡಿದರು. ಆದರೆ ಈಗ ಮತ್ತೆ ರಸ್ತೆ ಕುಸಿತ ಕಂಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಅವರಿಂದ. ದೊಡ್ಡೇಶ್, ಯಾವ ರೀತಿ ಕೊಪ್ಪಳದಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ? ಖಂಡಿತವಾಗಿಯೂ ಭಾವನಾ, ಕೊಪ್ಪಳ ಏನು ನಿನ್ನೆ ರಾತ್ರಿಯಿಂದ ಸುರಿತಕ್ಕಂಥ ಮಳೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಏನು ಹೆಚ್ಚಿನದಾಗಿ ಕೊಪ್ಪಳ ನಗರದಲ್ಲಿ ಏನು ನಗರದ ಗವಿಶ್ರೀ ನಗರ ಬಡಾವಣೆಯಲ್ಲಿದೆ. ಈ ಗವಿಶ್ರೀ ನಗರ ಇದು ಕೊಪ್ಪಳದ ಪ್ರತಿಷ್ಠಿತ ಬಡಾವಣೆ. ಆದ್ರೆ ಈ ನಗರದಲ್ಲಿ ಏನು ಅವೈಜ್ಞಾನಿಕ ರೀತಿಯಿಂದ ಚರಂಡಿಗಳ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ಈಗ ಅಲ್ಲಿ ಅನೇಕ ಜನರಿಗೆ ಕುಡಿಯುವ ನೀರಿಗೆ ಸಂಚಕಾರ ಬಂದಿದೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಆ ಚರಂಡಿ ನೀರು ಕುಡಿಯುವ ನೀರಿನ ಟ್ಯಾಂಕರ್ಗೆ ಸೇರಿಕೊಂಡಿದ್ದರಿಂದಾಗಿ ಈಗ ಅಲ್ಲಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಜೊತೆಗೆ ಸುತ್ತಮುತ್ತಲು ಎಲ್ಲಾ ಚರಂಡಿಗಳು ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಜನರಿಗೆ ಈಗ ಸಾಂಕ್ರಾಮಿಕ ರೋಗಗಳು ಹರಡುವಂತ ಒಂದು ಸಾಧ್ಯತೆ ಉಂಟಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ನಾವೀಗ ದೃಶ್ಯಗಳಲ್ಲಿ ನೋಡಬಹುದು, ಏನೋ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಏನು ಕೊಪ್ಪಳ ನಗರದ APMC ಮುಂದ್ಗಡೆ ರಸ್ತೆ ಏನಿದೆ, ಗಂಜ್ ವೃತ್ತದಿಂದ ಏನು ಗವಿಮಠದವರೆಗೆ ರಸ್ತೆ ಇದೆ. ಈ ರಸ್ತೆ ಕಳೆದ 3 ತಿಂಗಳಿಂದ ಅಷ್ಟೇ ಹಾಳಾಗಿತ್ತು. ಈಗ ಪುನಃ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಈ ರಸ್ತೆ ಕುಸಿತ ಕಂಡಿದೆ. ಏನು ಯಾಟಿಯಿಂದ ಕೊಪ್ಪಳಕ್ಕೆ ಬರ್ತಕ್ಕಂತ ಏನು ಬೆಳಗ್ಗೆ ಬಸ್ ಬರ್ತಾ ಇತ್ತು. ಈ ಬಸ್ ಈಗ ಅಲ್ಲಿ ರಸ್ತೆ ಮೇಲೆ ಸಿಲುಕಾಕೊಂಡಿರಿಂದ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜೊತೆಗೆ ಯಾವ ಸಂದರ್ಭದಲ್ಲಾದ್ರೂ ಕೂಡ ರಸ್ತೆ ಮತ್ತೆ ಕುಸಿತ ಕಂಡು ಆ ಜನರಿಗೆ ಅನಾಹುತವಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಏನು ಸುವರ್ಣ ನ್ಯೂಸ್ ಕಳೆದ 3 ತಿಂಗಳಿಂದಷ್ಟೇ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಈ ರಸ್ತೆ ಕಳಪೆ ಕಾಮಗಾರಿ ಆಗಿದೆ, ಈ ರಸ್ತೆಯನ್ನು ಸರಿಪಡಿಸಿ ಅಂತ ಹೇಳಿ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಆ ರಸ್ತೆಯನ್ನು ರಿಪೇರಿ ಮಾಡಿದ್ರು. ಆದ್ರೂ ಕೂಡ ಆ ರಸ್ತೆ ಕೂಡ ಈಗ ಕಳಪೆ ಕಾಮಗಾರಿ ಆಗಿರೋದು ಈಗ ಮತ್ತೆ ರಸ್ತೆ ಕುಸಿತ ಕಂಡಿರೋದ್ರಿಂದ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈಗ ರಸ್ತೆ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತ ಹೇಳಿ ಭಾವನಾ. ಸೊ ಲೋಕೋಪಯೋಗ ಇಲಾಖೆ ಈ ರಸ್ತೆಯ ನಿರ್ಮಾಣವನ್ನ ಮಾಡಿದೆ. ಆದ್ರೆ ಈಗ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ರೆ ಆ ರಸ್ತೆಯಲ್ಲಿ ವಾಹನದಲ್ಲಿ ಸಂಚರಿಸೋದೇ ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ತಿಳಿದು ಬರ್ತಾ ಇದೆ. ಸೊ ಅಧಿಕಾರಿಗಳೇನಾದ್ರೂ ಸ್ಥಳಕ್ಕೆ ಈಗಲಾದ್ರೂ ಆಗಮಿಸಿದಾರಾ? ಖಂಡಿತವಾಗಿಯೂ ಭಾವನಾ, ಇದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತೆ ಒಳಚರಂಡಿ ಮತ್ತೆ ನಗರಸಭೆಯ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಗೆ ಏನು ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡುತ್ತೀವಿ, ಈ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಗಳು ಜವಾಬ್ದಾರಿಯುತ ಉತ್ತರ ಕೊಡಲಿಲ್ಲ. ಅದು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ, ಅದು ನಗರಸಭೆಗೆ ಬರುತ್ತೆ ಅಂತ ಹೇಳಿದ್ರೆ ನಗರಸಭೆಯವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಮೇಲೆ ಬೇಜವಾಬ್ದಾರಿ ತರದ ಹೇಳಿಕೆಗಳನ್ನು ನೀಡಿದ್ರು. ಆದ್ರೆ ಏನು ಪುನಃ ರಸ್ತೆ ಕುಸಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಆ ರಸ್ತೆಯನ್ನ ಸರಿಪಡಿಸಿಕೊಂಡ ಒಂದು ಗೋಜಿಗೆ ಹೋಗ್ತಾ ಇಲ್ಲ. ಕೇವಲ ಅದನ್ನ ಕನ್ವರ್ಸುವ ತಂತ್ರವಾಗಿ ಒಳಚರಂಡಿಯ ಅಧಿಕಾರಿಗಳು ಬಂದು ಆ ರಸ್ತೆಯನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ. ಆದ್ರೆ ಆ ರಸ್ತೆ ಕೂಡ ಯಾಕಂತೇಳಿ ಅದು ಒಳಚರಂಡಿ ಇಲಾಖೆಯ ವ್ಯಾಪ್ತಿಗೆ ಬರೋದಿಲ್ಲ. ಅದು ಏನಿದ್ರು ಕೂಡ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆ ಅಧಿಕಾರಿಗಳು ಬಂದು ಈಗ ರಸ್ತೆಯನ್ನು ರಿಪೇರಿ ಮಾಡಬೇಕಾಗ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏನು ಗವಿಶ್ರೀ ನಗರದ ಮುಂದೆ ಇರತಕ್ಕಂಥ ರಸ್ತೆಗೆ ಯಾರೊಬ್ರು ಕೂಡ ಬರ್ತಾ ಇಲ್ಲ ಭಾವನಾ. ಓಕೆ, ಧನ್ಯವಾದ ದೊಡ್ಡೇಶ್ ಎಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ರಾತ್ರಿ ಪೂರ್ತಿ ಸುರಿದ ಮಳೆ ಅವಾಂತರ ಸೃಷ್ಟಿಸಿದೆ. ಮಳೆಯ ರಭಸಕ್ಕೆ ಏರ್ಪೋರ್ಟ್ ಹಿಂಭಾಗದ ಕಾಂಪೌಂಡ್ ಕುಸಿದಿದೆ. ಇತ್ತ ಚೋಳನಕೆರೆ ಕಟ್ಟೆ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳ ಮುಂದೆ ನಿಲ್ಲಿಸಿದ್ದ ವಾಹನಗಳು ನೀರಿನಲ್ಲಿ ಮುಳುಗಿವೆ. ಹಳೆ ಹುಬ್ಬಳ್ಳಿಯಲ್ಲಿ ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಹಾನಿಗೊಳಗಾದ ಪಟ್ಟದಯ್ಯನ ಹಕ್ಕಲು ಸ್ಥಳಗಳಿಗೆ ಭೇಟಿ ನೀಡಿರುವ ಆಯುಕ್ತ ರಮಣ್ದೀಪ್ ಚೌಧರಿ ಪರಿಶೀಲನೆ ನಡೆಸಿದ್ದಾರೆ. ದಾವಣಗೆರೆಯಲ್ಲೂ ಇವತ್ತು ಮಳೆ ಮುಂದುವರೆದಿದೆ. ಮುಂಜಾನೆಯಿಂದಲೇ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಳೆದ ರಾತ್ರಿ ಚನ್ನಗಿರಿ ತಾಲೂಕಿನ ಕುಂಬಾರ ಓಣಿಯಲ್ಲಿ ಹಾಲೇಶ್ ಅನ್ನೋರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿ ಇದ್ದ ಪೀಠೋಪಕರಣಗಳು, ದವಸ ಧಾನ್ಯಗಳು ಸುಟ್ಟು ಕರಕಲಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇನ್ನು ಕೃಷಿ ಚಟುವಟಿಕೆಗಳು ಗರಿಗೆದರಿದ್ದು ರೈತರು ಬೀಜ, ಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ.
ರಾಜ್ಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ಕಳೆದ 3-4 ದಿನಗಳಿಂದ ಅತಿ ಹೆಚ್ಚು ಬಿಸಿಲಿನ ಝಳವನ್ನ ಅನುಭವಿಸಿದ ರಾಯಚೂರಿನ ಜನತೆಗೆ ನಿನ್ನೆ ರಾತ್ರಿ ವರುಣ ತಂಪೆರೆದಿದ್ದಾನೆ. ನಿನ್ನೆ ಸಂಜೆಯಿಂದಲೇ ಕೆಲ ತಾಲೂಕು ಪ್ರದೇಶಗಳಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ದಿಢೀರನೆ ಸುರಿದ ಮಳೆಯಿಂದ ಚರಂಡಿ ನೀರು ರಸ್ತೆಯ ಮೇಲೆಲ್ಲ ಹರಿದು ಪಾದಚಾರಿಗಳು ಪರದಾಡುವಂತಾಯಿತು. ಇನ್ನೂ ಕೆಲವೆಡೆ ಭತ್ತ ತೊಯ್ದು ಹೋಗಿದ್ದು ರೈತರಿಗೆ ಒಂದಿಷ್ಟು ಮಳೆ ತೊಂದರೆಯನ್ನ ಉಂಟು ಮಾಡಿದೆ. ಇತ್ತ ಯಾದಗಿರಿ ಜಿಲ್ಲೆಯಲ್ಲಿ ರಾತ್ರಿಯಿಂದ ಭಾರೀ ಮಳೆ ಬೀಳ್ತಾ ಇದೆ. ಬಿಸಿಲಿನಿಂದ ಬಳಲಿದ್ದ ಜನರಿಗೆ ವರುಣನ ಆಗಮನ ಮುದ ನೀಡಿದೆ. ಆದರೆ ಸತತವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಕೆಲವು ಕಡೆ ನೀರು ನುಗ್ಗಿದ್ದು ಜನಜೀವನವು ಅಸ್ತವ್ಯಸ್ತವಾಗಿದೆ.